ಇದ್ದಿದ್ದು ಇದ್ದ ಹಾಗೆ. ನವೆಂಬರ್ 2ಕ್ಕೆ ಚುನಾವಣೆ ನಿಗದಿ ಆಗಬಹುದು ಅಂತೇಳಿ ಊಹೆ ಮಾಡಿದ್ದೀವಿ. ಇನ್ನು ಚುನಾವಣಾ ಅಧಿಕಾರಿ ಘೋಷಣೆ ಮಾಡಿಲ್ಲ. ಅಡಿಷನಲ್ DC ಅವ್ರನ್ನ ಚುನಾವಣಾ ಅಧಿಕಾರಿಯಾಗಿ ನೇಮಕ ಆಗಿದೆ. DC ಬ್ಯಾಂಕ್ಗೆ 4ನೇ ತಾರೀಕು ನವೆಂಬರ್ ಕೊನೆ ಆಗುತ್ತೆ. ಬಹುತೇಕ ಭಾನುವಾರ ಮಾಡಬೇಕಾಗಿರೋದ್ರಿಂದ ಹಾಲಿಡೇ ದಿವಸ. ಸೊ 4ನೇ ತಾರೀಕಿಂತ ಮುಂಚಿತವಾಗಿ ನವೆಂಬರ್ ಬರುತ್ತೆ. ಈಗ ನಿನ್ನೆಗೇನೋ ಲಾಸ್ಟ್ ಡೇಟ್ ಆಗಿದೆ. ಇದೆಲ್ಲ ಎಂಥದ್ದು ಡೆಲಿಗೇಷನ್ ಫಾರಮ್ಮು. ಇಲ್ಲಿಂದ 50 ದಿವಸನೇನೋ ಇದು ಮಾಡಬೇಕಂತಲ್ಲ, 60 ದಿವಸ. ಹಾಗಾಗಿ ಇವೆಲ್ಲ ಡೇಟ್ಗಳು ನೋಡಿದಾಗ ಬಹುಶಃ ನವೆಂಬರ್ 2ನೇ ತಾರೀಕು ಮಾಡೋವಂಥದ್ದು ಸೂಕ್ತವಾದಂಥ ದಿನಾಂಕ. ಅದಕ್ಕೆ ನಮ್ಮ ಪಕ್ಷದಿಂದ, ಇದು ಪಕ್ಷಾತೀತವಾಗಿ ನಡೀತಕ್ಕಂಥ ಚುನಾವಣೆ ಆದರೂ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಂತೇಳಿ ನಾವು ಘೋಷಣೆ ಮಾಡ್ತೀವಿ. ಇದಕ್ಕೇನು ಚಿಹ್ನೆ ಕೊಡಲ್ಲ. ಆದರೆ ಮುಖ್ಯವಾಗಿ ಎಲ್ಲ ತಾಲೂಕಿನಿಂದ ಪ್ಯಾಕ್ಸಿಂದ ಒಬ್ಬೊಬ್ಬರು ಬರ್ತಾರೆ. ಎಲ್ಲ 7 ತಾಲೂಕು TAPC-MS ಒಬ್ಬರನ್ನ ಅಭ್ಯರ್ಥಿ ಮಾಡ್ತೀವಿ. ಸೊ 2 ಡಿವಿಷನಲ್ಲಿ, ಸಬ್ ಡಿವಿಷನಲ್ಲಿ ಮಿಲ್ಕ್ ಸೊಸೈಟಿಗಳಿಂದ DC ಬ್ಯಾಂಕ್ಗೆ ಒಂದೊಂದು ಬರ್ತಾರೆ. ಜೊತೆಗೆ ಒಂದು ಜಿಲ್ಲಾ ಕೈಗಾರಿಕಾ ಕ್ಷೇತ್ರದಿಂದ ಒಂದು, ಬಳಕೆದಾರರ ಕ್ಷೇತ್ರದಿಂದ ಒಬ್ಬರು, ಒಟ್ಟು 12 ಸೀಟು ಬರ್ತದೆ. ಈಗ ಮೊದಲನೇದಾಗಿ ಇವತ್ತಿನ ಅಧ್ಯಕ್ಷರಾದಂಥ DC ಬ್ಯಾಂಕಿನ ಜೋಗಿಗೌಡರು ಜಿಲ್ಲೆಯ ಕೈಗಾರಿಕಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಲಾಸ್ಟ್ ಟೈಮು ಅಲ್ಲಿ ಮಾಡಿದರು. ಸೊ ಈ ವರ್ಷವೂ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಹಾಗೆ ಅಶೋಕ್ ಅಂತೇಳಿ ನಮ್ಮ ಹಾಲೇನಹಳ್ಳಿ ಅಲ್ಲ, ಹಾಲಹಳ್ಳಿ, ಅವರು ಹಾಲಿ ನಿರ್ದೇಶಕರು, ಅವರು ಬಳಕೆದಾರರ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡ್ತಾರೆ. ಸೊ ಇನ್ನು 2 ಸಬ್ ಡಿವಿಷನಲ್ಲಿ, ಒಂದು ಪಾಂಡವಪುರ ಸಬ್ ಡಿವಿಷನಲ್ಲಿ ವಿಜೇಂದ್ರ ಮೂರ್ತಿ ಅಂತ ಪಾಂಡವಪುರದವರು, ನಾಗಮಂಗಲ, KR ಪೇಟೆ, ಪಾಂಡವಪುರ, ಶ್ರೀರಂಗಪಟ್ಟಣ 4 ತಾಲೂಕಿನ ಮಿಲ್ಕ್ ಸೊಸೈಟಿ ಮೂಲಕ ಆಯ್ಕೆ ಆಗ್ತಕ್ಕಂಥ ಒಂದು ಇದು, ಅದನ್ನು ವಿಜೇಂದ್ರ ಮೂರ್ತಿ, KR ಪೇಟೆ, ಶ್ರೀರಂಗಪಟ್ಟಣ 4 ತಾಲೂಕಿನಿಂದ ವಿಜೇಂದ್ರ ಮೂರ್ತಿ ಅಂತೇಳಿ ಮಿಲ್ಕ್ ಸೊಸೈಟಿಯಿಂದ ಕಂಟೆಸ್ಟ್ ಮಾಡೋದು. ಅವರನ್ನು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಇನ್ನು ಮಂಡ್ಯ, ಮಳವಳ್ಳಿ, ಮದ್ದೂರು 3 ತಾಲೂಕನ್ನು ಚಲುವರಾಜ್ ಅಂತೇಳಿ ನಮ್ಮ ಮದ್ದೂರಿನ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರನ್ನು ಪಕ್ಷ ತೀರ್ಮಾನ ಮಾಡಿದೆ. ಈ 4 ಆದಮೇಲೆ ಒಂದು ಈ ಆಲ್ TAPC-MS ಎಲೆಕ್ಟ್ ಆಗುವಂಥದ್ದು ದಿನೇಶ್ ಅಂತೇಳಿ ಕಳೆದ ಬಾರಿ ಸೆಲೆಕ್ಟ್ ಆಗಿದ್ದರು, ಅವರನ್ನೇ ನಿಲ್ಲಿಸ್ತಾ ಇದ್ದೀವಿ. ಎಲ್ಲ TAPC-MS ವತಿಯಿಂದ 5 ಆಯಿತು. ಇನ್ನು 7 ತಾಲೂಕಿಗೆ 7. ಸೊ ಅವು ಅವ್ರವ್ರ ತಾಲೂಕಿನ ಶಾಸಕರುಗಳು ನಿರ್ಧಾರ ಮಾಡ್ತಾರೆ. ಈಗ ಒಂದು ನರೇಂದ್ರ ಸ್ವಾಮಿಯವರೇ ನಿಂತ್ಕೊಳ್ಳೋ ಅಂಥ ಚಿಂತನೆ ಮಾಡಿರೋದ್ರಿಂದ ಮಳವಳ್ಳಿ ಅವರೇ ನಿಂತ್ಕೋತಾರೆ. ಸೊ ಮದ್ದೂರಿನಲ್ಲಿ ಸಂದೇಶ್ ಅಂತೇಳಿ ಸಂದರ್ಶ, ಸೊ ಅವನು ಈಗ ಹಾಲಿ ಡೈರೆಕ್ಟ್ರು ಉದಯ್ ಅವರು ಅವರನ್ನೇ ಫೈನಲ್ ಮಾಡಿದ್ದಾರೆ. ಮಂಡ್ಯದಲ್ಲಿ ನಮ್ಮ ಶಾಸಕರು ಅದು 3 ಬರುತ್ತೆ. ನಮ್ಮ ಇದು ದುದ್ದ ಹೋಬಳಿನೂ ಒಂದು ಸ್ವಲ್ಪ ಬರುತ್ತೆ, ಜೊತೆಗೆ ಕೊತ್ತತ್ತಿ ಭಾಗ ಬರುತ್ತೆ, ಶ್ರೀರಂಗಪಟ್ಟಣ ಕ್ಷೇತ್ರ. ಇದು ಮಂಡ್ಯ ತಾಲೂಕು ಬರುತ್ತೆ. ಈ 3 ಜನ ತೀರ್ಮಾನ ಮಾಡಿ ಸತೀಶ್ ಅಂತ, ಲಾಸ್ಟ್ ಟೈಮ್ ಸೋತಿದ್ರು, ಸಾತ್ನೂರು ಸತೀಶ್ ಅಂತೇಳಿ ಪ್ಯಾಕ್ಸಿಂದ ಬರಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಸೊ ಹಾಗೆ ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ಮಾತ್ರ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಅವರು ಇನ್ನೊಂದು ವಾರ 10 ದಿವಸ ಯೋಚನೆ ಮಾಡಿ, ಪಾಂಡವಪುರದ್ದು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಿದ್ದಾರೆ. ಒಂದು ನಮ್ಮ ಗಂಗಾಧರು ಜಿಲ್ಲಾಧ್ಯಕ್ಷರು, ತ್ಯಾಗರಾಜು, ನಮ್ಮ MLA ಅವ್ರ ಜೊತೆ ದರ್ಶನ್ ಜೊತೆ ಮಾತನಾಡಿ ರೇವಣ್ಣ ಮತ್ತು ಭೋಜೇಗೌಡ, ರವಿ ಭೋಜೇಗೌಡ ಇವರೊಂದು 4-5 ಜನ ಕೂತು ತೀರ್ಮಾನ ಮಾಡಿ ಅದನ್ನು ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ, ಅವರು ಒಂದು 2-3 ಜನ ಇರೋದ್ರಿಂದ ಕೂರ್ಸಿ ಮಾತಾಡ್ಬಿಟ್ಟು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವೆರಡನ್ನು ನಾನು ಇವತ್ತು ಘೋಷಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ. KR ಪೇಟೆ ಅಂಬರೀಷ್ ಅಂತ, ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಅಂಬರೀಷನ್ನು ನಾವು ಪ್ಯಾಕ್ಸಿಂದ ಕಣಕ್ಕಿಳಿಸ್ತಾ ಇದ್ದೀವಿ.
ಫೈನಲ್ಲಾಗಿ ನಾಗಮಂಗಲ ಸಚಿನ್ ಚಲುವರಾಯಸ್ವಾಮಿ ನಿಲ್ತಾ ಇದ್ದಾರೆ. ಸೊ ಅವ್ರಿಗೆ 7, 5, 12 ಇದನ್ನು ನಾವು ಇವತ್ತು DC ಬ್ಯಾಂಕ್ನಿಂದ ಮುಂದಿನ ನವಂಬರ್ 2ಕ್ಕೆ ಚುನಾವಣೆ ಆಗುವಂಥಕ್ಕೆ ಅಭ್ಯರ್ಥಿಗಳು 2 ಬಿಟ್ಟು 10 ನಾವು ಇವತ್ತು ಘೋಷಣೆ ಮಾಡ್ತಾಯಿದ್ವಿ. ಸೊ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.